ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಮನೇಲಿ ಪೂಜೆ ಎಲ್ಲ ಆಯಿತು. ಅದೇ ಇವತ್ತು ಓಂ ಶಕ್ತಿ ಅಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಮೇಲ್ಮಲ್ವತ್ತೂರಿಗೆ ಇಡುಮುಡಿ ತೊಗೊಂಡು ಟೈಮ್ ಬಂದಾಗಲೇ 7 ಗಂಟೆ ಆಗಿದೆ. 7 ಗಂಟೆ ಅಷ್ಟೊತ್ತಿಗೆಲ್ಲ ಬರಬೇಕು ಅಂದಿದ್ರು. ಮನೇಲಿ 7 ಗಂಟೆ ಆಗೋಗಿದೆ. ಎಲ್ಲ ಪ್ಯಾಕ್ ಆಗಿದೆ. ತಿಂಡಿಗೆ ಚಪಾತಿನೂ ಟೊಮಟೊ ಗೊಜ್ಜು ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಹೊರಟಿದ್ದೀವಿ. ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ಬಿಟ್ಟು ಹಂಗೆ ಈ ವಿಡಿಯೋದ ತೋರಿಸ್ಕೊಂಡು ಹೋಗ್ತೀನಿ. ಫಸ್ಟ್ ಟೈಮ್ ಯಾರು ಈ ವಿಡಿಯೋ ನೋಡ್ತಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹತ್ರ ಬಂದ ಎಲ್ಲ ಇವಾಗ ಇಡುಮುಡಿನ ಎತ್ಕೊತಾ ಇದ್ದೀವಿ. ಈಗ ನಮ್ಮ ಆಂಟಿ ಎತ್ಕೊಡ್ತಾ ಇದ್ದಾರೆ ಒಬ್ರಿಗೆ. ಆಂಟಿ ಶಕ್ತಿ ಇನ್ನೂ ಬರೋರು ಬರಬೇಕು. ಸ್ವಲ್ಪ ಜನ ಬಂದವರೆ. ಇಡುಮುಡಿ ಎತ್ಕೊಟ್ಟಿದ್ದೀವಿ, ಇನ್ನೂ ಬರಬೇಕು. ಇಡುಮುಡಿ ತೊಗೊಂಡು ಇವಾಗ ಹೊರಟು ಎಲ್ಲರೂ ಬಸ್ ಹತ್ತು ಕುತ್ಕೊಂಡಿದ್ದಾರೆ. ಟೈಮ್ ಬಂದು 9 ಗಂಟೆ ಆಗಿದೆ. 7 ಗಂಟೆಗೆ ಬನ್ನಿ ಅಂದಿದ್ರು. ಎಲ್ಲರೂ ಬಂದು ಸೇರೋಷ್ಟೊತ್ತಿಗೆ ಗಾಡಿ ಪೂಜೆ ಮಾಡಿ ಇಡುಮುಡಿ ತೊಗೊಂಡು ಹೋಗೋಷ್ಟೊತ್ತಿಗೆ 9 ಗಂಟೆ ಆಯಿತು. ದೇವಸ್ಥಾನದಲ್ಲೇ ತಿಂಡಿ ಪ್ರಸಾದ ಮಾಡಿಸಿದ್ರು. ಮಾಡೋರು ಅಲ್ಲೂ ಮಾಡಿದರು. ಆಮೇಲೆ ನಮ್ಮ ಶಕ್ತಿ ಒಬ್ಬರು, ಮಂಗಳಶಕ್ತಿ ಆಂಟಿ ಒಬ್ಬರು ಪ್ರಸಾದ ಮಾಡಿಸ್ಕೊಂಬಂದಿದ್ರು. ಬಸ್ಸಲ್ಲೇ ಕೊಡೋಣ ಅಂದ್ಬಿಟ್ಟು. ಆಮೇಲೆ ಎಲ್ಲರೂ ತೋರಿಸ್ತಾ ಇದ್ದೀನಿ ನಮ್ಮ ಬಸ್ಸಲ್ಲಿ ಯಾರ್ಯಾರಿದೆ ಎಲ್ಲರೂ ಓಂ ಶಕ್ತಿ ಪರಾಶಕ್ತಿ ಅಂತ ಕೂಗ್ತಾ ಇದ್ದಾರೆ. ಬಸ್ ಹೊರಟೈತೆ. ಪ್ರಸಾದ ಕೊಡ್ತಾ ಇದ್ದೀವಿ ಬಸ್ಸಲ್ಲೇ. ಅಂದರೆ ನಮ್ಮ ಅಂಗಡಿ ಇದ್ದಾರೆ, ಅವ್ರು ಪ್ರಸಾದ ಮಾಡಿಸ್ಕೊಂಬಂದಿದ್ರು. ಪಲಾವು, ಕೇಸರಿ ಬಾತು, ಮೊಸರು ಬಜ್ಜಿ ಎಲ್ಲರೂ ತಿಂತಾ ಇದ್ದಾರೆ. ನಮ್ಮ ಶಕ್ತಿ ಮೇಡಮ್ ಎಲ್ಲರೂ ಶಕ್ತಿ ನೋಡಿ, ಎಲ್ಲರೂ ತಿಂತಾ ಇದ್ದೀವಿ. ಸೂಪರ್ ಪ್ರಸಾದ. ನೋಡಿ ಅವರೆಲ್ಲ ಕಾಣಿಸ್ಬೇಕು ನೋಡಿ. ಇವಾಗ ಓಂ ಶಕ್ತಿ ಅಮ್ಮನ ಹಾಡು ಹಾಕಿದ್ದಾರೆ, ಅದಕ್ಕೆ ಆಡ್ತಾ ಇದ್ದೀವಿ. ಬೇವಿನ ಸೊಪ್ಪು ಹಿಡ್ಕೊಂಡು ಆಡ್ತಾ ಇರೋದು. ಈ ಯಾವುದೇ ಥರ ಫಿಲಮ್ ಸಾಂಗ್ ಅಲ್ಲ ಇದು. ಓಂ ಶಕ್ತಿ ಅಮ್ಮಂದೇ ಹಾಡುಗಳಿದ್ದಾವೆ, ಅದಕ್ಕೇ ಬೇವಿನ ಸೊಪ್ಪು ಇಟ್ಕೊಂಡು ಆಡ್ತಾ ಇದ್ದೀವಿ. ಓಂ ಶಕ್ತಿ ಅಮ್ಮನ ಪರಾಶಕ್ತಿ ಅಮ್ಮನ ಕೂಗಿದಾಯಿತು. ಪ್ರತಿ ಬಸ್ಗೂ ಅಷ್ಟೇ ಹಾಡು ಹಾಕಿರ್ತಾರೆ. ಅಂದರೆ ಸ್ಪೀಕರ್ ಇಟ್ಟಿರ್ತಾರೆ. ನಮ್ಗೆ ಯಾವ ಹಾಡು ಬೇಕಾದರೂ ಅದು ಹಾಕ್ಕೊಂಡು ಆಡ್ತಾ ಇದ್ದೀವಿ. ಇಲ್ಲಿ ಏನಾದ್ರು ತಪ್ಪಿದ್ದು ಇದನ್ನು ಹಾಕಿರೋದ್ರಿಂದ ಏನಾದ್ರು ತಪ್ಪಿದರೆ ಕ್ಷಮೆ ಇರಲಿ ಅಂತಲೂ ಕೇಳ್ಕೊತೀನಿ. ಒಬ್ರಿಗಿನ್ನೊಬ್ರು ಚೆನ್ನಾಗಿ ಆಡಿದ್ರು. ಆಮೇಲೆ ಎಲ್ಲ ಕಡೆಯೂ ದೇವ್ರ ದರ್ಶನ ನಮಗೆ ತುಂಬಾ ಚೆನ್ನಾಗಾಗಿದೆ. ಮಂಜು ಶಕ್ತಿಗೆ ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ತುಂಬ ಚೆನ್ನಾಗಿರೋ ದೇವಸ್ಥಾನಕ್ಕೆ ಕರ್ಕೊಂಡೋದ್ರು. ಎಲ್ಲ ಕಡೆಯೂ ದರ್ಶನನೂ ಚೆನ್ನಾಗಿ ಮಾಡಿಸ್ಕೊಂಬಂದಿದ್ದಾರೆ. ಅದಕ್ಕೋಸ್ಕರನೇ 2 ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಂದರೆ ಬುಧವಾರ ಗುರುವಾರ ನಾವು ಹೋಗಿದ್ದು. ಬುಧವಾರ ಯಾವ್ಯಾವ ದೇವಸ್ಥಾನ ನೋಡಿದ್ದೀವಿ ಅಂತ ಇದು ಈ ವಿಡಿಯೋ. ಗುರುವಾರ ಅಂದರೆ ಅಮ್ಮಂಗೆ ಇಡುಮುಡಿ ಕೊಟ್ಬಿಟ್ಟು ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂತ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೀನಿ. ದಯವಿಟ್ಟು ನಾನು 2 ವೀಡಿಯೋ ಹಾಕೋದನ್ನೂ ಅಷ್ಟೇ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ. ಈಗ ಭಾಗ್ಯ ಆಂಟಿಯವ್ರು ಆಡ್ತಾ ಇದ್ದಾರೆ. ಸ್ವಲ್ಪ ಇದು ಫಾಸ್ಟಾಗಿ ಇಟ್ಟಿದ್ದೀನಿ, ನಿಮ್ಗೆ ಹಂಗೆ ಕಾಣಿಸ್ತಾ ಇದೆ. ನಿಂತಿರೋತ್ರನೇ ಎಲ್ಲರೂ ಬೇವಿನ ಸೊಪ್ಪು ಇಟ್ಕೊಂಡು ಆಡ್ತಾ ಇರೋದಷ್ಟೇ. ಯಾಕಂದರೆ ಲೆಂತ್ ಆಗೋಗುತ್ತಲ್ವ, ಅದಕ್ಕೆ ಸ್ವಲ್ಪ ಇಲ್ಲಿ ಫಾಸ್ಟ್ ಇಟ್ಟಿದ್ದೀನಿ. ನಿಮ್ಗೆ ಆ ಥರ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಾಯಿತು ಈ ಸಲ. ಓಂ ಶಕ್ತಿ ಅಮ್ಮನ ದರ್ಶನವೂ ಚೆನ್ನಾಗಾಗಿದೆ. ಇಡುಮುಡಿನೂ ಚೆನ್ನಾಗಿ ಕೊಟ್ಟು ಬಂದೋ. 2 ದಿವಸನೂ ಅಷ್ಟೇ ಎಲ್ಲ ಕಡೆ ದೇವ್ರ ದರ್ಶನ ಆಗಿದೆ. ತುಂಬಾ ಚೆನ್ನಾಗಾಯಿತು. ನೀವು ಎಲ್ಲರೂ ದೇವ್ರ ದರ್ಶನ ಮಾಡ್ಕೊಳ್ಳಿ. ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ವೋ ಪ್ರತಿಯೊಂದು ದೇವಸ್ಥಾನನೂ ದೇವ್ರುಗಳ ದರ್ಶನ ಮಾಡಿಸ್ತೀನಿ. ನಿಮಗೆ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನಾನು. ಅದೇ ಅಂದಿದ್ದು. ಇವಾಗ ಫಸ್ಟ್ ದೇವಸ್ಥಾನಕ್ಕೆ ಬಂದ. ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ. ಇದು ಹೊಸೂರು ಅಂಗಾಳ ಪರಮೇಶ್ವರಿಗೆ ಹೋಗಲಿಲ್ಲ. ಹೊಸದಾಗಿ ದೇವಸ್ಥಾನ ಓಪನ್ ಆಗಿದೆಯಂತೆ, ಅಲ್ಲೂ ಕರ್ಕೊಂಬಂದಿದ್ದಾರೆ. ನೋಡಬೇಕು ಯಾವ ದೇವಸ್ಥಾನ ಅಂತ. ಒಳಗೋಗಿ ದೇವ್ರ ದರ್ಶನ ಮಾಡಿಸ್ತೀನಿ. ಫಸ್ಟ್ ಇದೇ ದೇವಸ್ಥಾನಕ್ಕೆ ಬಂದಿರೋದೆಲ್ಲ ಬರ್ತಾವ್ರು. ಇನ್ನೂ ಹೇಳ್ದು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಬರ್ತಾರೆ ನಮ್ಮ ಶಕ್ತಿದಿರು. ಪಟಾಪಟ ಅಂತ ಬರೋಣ, ಪಟಾಪಟ ಅಂತ ಹತ್ತಾನಲ್ಲ. ನಾವು ಬಂದಿರೋದು ಶಿವಶಕ್ತಿ ದೇವಸ್ಥಾನಕ್ಕೆ. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ಇಲ್ಲೇ ಫೋಟೋ ಹಾಕ್ಬಿಟ್ಟಿದ್ದಾರೆ. ನೋಡೋಣ, ಒಳಗೆ ಹೋಗ್ತೀನಿ. ದೇವ್ರ ದರ್ಶನ ಮಾಡಿಸುವ ಆದರೆ ಮಾಡಿಸ್ತೀನಿ. ಇದೇ ದೇವಸ್ಥಾನ ಫಸ್ಟ್ ನಾವು ಬಂದಿರೋ ದೇವಸ್ಥಾನ. ಇಲ್ಲಿ ಹೋಗ್ತಾ ಶಿವಗಳಿದ್ದಾವೆ. ಬಸವಣ್ಣನ ಕಿವಿಲಿ ಹೇಳೋರು ಹೇಳ್ಬೋದು. ಇಲ್ಲಿ ಲಿಂಗಗಳಿದ್ದಾವೆ ನೋಡಿ. ಎಷ್ಟು ಲಿಂಗಗಳಿದ್ದಾವೆ ಗೊತ್ತಾ? ಶಿವಶಕ್ತಿ ದೇವಸ್ಥಾನ ಅಂತೆ. ಅಂದರೆ ಅದರಲ್ಲಿ ಶಿವ, ತಾಯಿ ಪಾರ್ವತಿ ಅಮ್ಮನವರೆಲ್ಲ ಇದ್ದಾರೆ ನೋಡಿ. ಏಕ ಇದೆ. ಒಂದು ಸುತ್ತ ಬರಬೇಕು ದೇವಸ್ಥಾನ. ಒಂದು ಸುತ್ತ ಚೆನ್ನಾಗೈತೆ ದೇವಸ್ಥಾನ ಇದು. ನಾವು ಫಸ್ಟ್ ಟೈಮೇ ಬಂದಿದ್ದೀವಿ ದೇವಸ್ಥಾನಕ್ಕೆ. ಗೊತ್ತಿಲ್ಲ ಎಷ್ಟು ಲಿಂಗ ಇದ್ದಾವೆ ಅಂದ್ಬಿಟ್ಟು ಯಾರನ್ನಾರು ಕೇಳಬೇಕು. ಬೋರ್ಡು ಹಾಕಿಲ್ಲ, ನೋಡ್ಬೋದು. ಇಲ್ಲಿ ಅಮ್ಮಂದೊಂದು ಇದಿದೆ. ಅಲ್ಲಿ ಅಮ್ಮಂದೊಂದು ಇಲ್ಲಿ ಇಲ್ಲೊಂದು ವಿಗ್ರಹ ಇದೆ. ಏಕ ಇದೆ ದೇವಸ್ಥಾನ. ಸುತ್ತ ಬಂದು ಈಗ ದೇವಸ್ಥಾನದ ಒಳಗಡೆ ಹೋಗೋಣ. ಇರಪ್ಪ, ಇಲ್ಲಿ ಲಿಂಗ ಇದೆ, ಸುತ್ತನೂ ದೇವರಿದೆ. ಅದ್ರ ಮೇಲೆ ಹಾಕ್ತಾ ಇದ್ದಾರೆ ಯಾರ್ದು ಕುತ್ಕೊಳ್ಳುತ್ತೆ ಅಂದ್ಬಿಟ್ಟು. ಅವ್ರದ್ದು ಬಿತ್ತು ಕರೆಕ್ಟಾಗಿ ಅದು ಮಧ್ಯ ಹಾಕಬೇಕು. ಹಾಕ್ತಾ ಇದ್ದಾರೆ. ನಾಗಪ್ಪಂದು ನಾಗರ ಕಲ್ಲಿದ್ದಾವೆ.
ಈಗ ದೇವಸ್ಥಾನ ಹೋಗೋಣ. ಹೊಸೂರು ಹತ್ರ ಇರೋದು ಈ ದೇವಸ್ಥಾನ ಕಮಲಾ ಶಿವಶಕ್ತಿ ದೇವಸ್ಥಾನ ಅಂತೆ. ತುಂಬಾ ಚೆನ್ನಾಗಿದೆ. 10 ರೂಪಾಯಿ ಕೊಟ್ಟು ಒಳಗಡೆ ಹೋದರೆ ಅಲ್ಲಿ ಸ್ವಯಂ ಅಂತ ಇಟ್ಟಿದ್ದಾರೆ. ಅಲ್ಲಿ ಅಭಿಷೇಕ ಮಾಡಿಸ್ತಾರೆ ನಮ್ಮ ಕೈಲೇ. ಈ ಥರ ಅಮ್ಮನವ್ರಿಗೆ ಸ್ವಯಂ ಕಾಣಿಸ್ತಾ ಇದೆಯಲ್ಲ, ಅದಕ್ಕೇ ನೋಡಿ ಅಲ್ಲಿ ಅಭಿಷೇಕ ಮಾಡಿಸ್ತಾರೆ. ಯಾವ ಥರ ಚೆನ್ನಾಗಿದೆ ದೇವಸ್ಥಾನ. ಅಲ್ಲಿ ದಾರ ತೊಗೊಬೇಕು, 50 ರೂಪಾಯಿ ಕೊಟ್ಟು ದಾರ ತೊಗೊಂಡ್ರೆ ಇಲ್ಲಿ ಒಬ್ಬರು ಅಮ್ಮನವ್ರು ಕೂತಿದ್ದಾರೆ. ಅವ್ರನ್ನ ತೋರ್ಸಂಗಿಲ್ವಂತೆ. ಅವರು ದಾರ ಕಟ್ಬಿಟ್ಟು ಕೈಗೆ ಕರೆಕ್ಟಾಗಿ ಹೇಳ್ತಾರೆ ನಮ್ಮ ಅಂದರೆ ಈ ವರ್ಷ ನಮ್ಗೆ ಯಾವ ಥರ ಯೋಗ ಇದೆ ಅಂದ್ಬಿಟ್ಟು. ನೋಡಿ ಈ ಥರ ಕೆಂಪು ದಾರ ತೊಗೊಂಡೆ 50 ರೂಪಾಯಿ ಕೊಟ್ಟು ತೊಗೊಬೇಕು. ಅಲ್ಲಿ ಅಮ್ಮನವ್ರು ಕೂತಿದ್ದಾರೆ, ಅವರು ಹೇಳ್ತಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, 200% ನನ್ನ ಲೈಫಲ್ಲಿ ಇವಾಗ ಏನು ನಡೀತಾ ಇದೋ ಅದ್ರ ಬಗ್ಗೆನೇ ಹೇಳಿದ್ರು. ತುಂಬಾ ಚೆನ್ನಾಗಿ ಹೇಳಿದ್ರು. ಶಿವಶಕ್ತಿ ದೇವಸ್ಥಾನ ಅಂತೆ, ಶ್ರೀ ಕಮಲಾ ಶಿವಶಕ್ತಿ ದೇವಸ್ಥಾನ ಹೊಸೂರು ಹತ್ರ ಇರೋದಂತೆ. ಒಂದ್ಸಲ ಟ್ರೈ ಮಾಡಿ ಇಲ್ಲಿಗೆ ಬಂದು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಹೇಳಿದ್ರು ನಮಗೆ. ಇದನ್ನು ದಾರ ಕಟ್ಬಿಟ್ಟು ನಮ್ಮ ಹೆಸರು ಮಾತ್ರ ಕೇಳ್ತಾರೆ. ನಮ್ಮ ಹೆಸರು ಹೇಳಿದ್ರೆ ಕೈಗೆ ದಾರ ಕಟ್ಬಿಟ್ಟು ನಮ್ಮ ಬಗ್ಗೆ ಹೇಳ್ತಾರೆ, ತಿಳಿಸ್ಕೊಡ್ತಾರೆ. ಒಂದ್ಸಲ ನಿಜ ಹೇಳ್ತಾ ಇದ್ದೀನಿ, ಒಂದ್ಸಲ ಟ್ರೈ ಮಾಡಿ ಬಂದು ಆಯಿತಾ. ನೋಡ್ರಿ, ಇನ್ನೂ ನಮ್ಮ ಬಸ್ಸಲ್ಲಿರೋರೆಲ್ಲ ಕೇಳ್ತಾರೆ. ನಾವೆಲ್ಲ ಕೇಳ್ಕೊಂಡು ಬಂದು ಆಚೆಗೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಹೇಳ್ತಾರೆ. ಸತ್ಯ ಅನಿಸ್ತು, ಕರೆಕ್ಟಾಗಿ ಹೇಳಿದ್ರು ಅಲ್ವೇ? ನಮ್ಮ ಚೆನ್ನಾಗಿ ಹೇಳಿದ್ರು. ನನಗೇನು ಹೇಳಿದ್ರು ಗೊತ್ತಾ? ಹೆಸರು ಕೇಳಿದ್ರು ಕೈಗೆ ದಾರ ಕಟ್ಟಿದ್ರು, ರಾಜಯೋಗ ಅಂತ ಅಂದರು. ಕನ್ಸಲ್ಲಿ ತುಂಬ ಆಸೆ, ಅಂದರೆ ಇದು ರಾಡಿ ಥರನೇ ಇದು ಮಾಡ್ತೀನಿ ನೀನು ರಾಜಯೋಗ ಅಂದರು. ಖಂಡಿತ ಕನಸು ಜಾಸ್ತಿ ಕಾಣಿಸ್ತೀನಿ, ಗೊತ್ತಲ್ಲ ಕೋಟಿ ಯಾವಾಗ ಸಿಗುತ್ತೆ ಅಂತ ಕಾಯ್ತಾ ಇದ್ದೀನಿ ಅಂತ. ಅದೇ ಥರನೇ ಹೇಳಿದ್ರು. ತುಂಬಾ ಚೆನ್ನಾಗಿ ಹೇಳಿದ್ರು. ಈ ವರ್ಷ ಚೆನ್ನಾಗಾಗುತ್ತೆ ಅಂತ ಹೇಳೋರೆ. ತಾಯಿ ನಮ್ಮಮ್ಮ ಅವ್ರ ದಯೆಯಿಂದ ಒಳ್ಳೇದಾಗ್ಬಿಟ್ರೆ ಸಾಕು ಈ ವರ್ಷ. ಇವಾಗ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನಕ್ಕೆ ಅಂತ ತೋರಿಸ್ತೀನಿ ಮುಂದೆ, ಆಯಿತಾ? ಇಲ್ಲೊಂದು ಗೋಪುರ ಇದೆ, ಗೋಪುರ ನೋಡಿರಂತೆ ಎಷ್ಟು ಚೆನ್ನಾಗೈತೆ. ಶಿವ ಅಲ್ಲಿ ಲಿಂಗ ಇದೆ, ಅಲ್ಲಿ ಈ ಥರ ಗೋಪುರದ ಮೇಲೆ ಲಿಂಗ. ಬಂದಿದ್ದು ಅಂಗಾಳ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದ ಹೊಸೂರು ಹತ್ರ ಇದೆಯಲ್ಲ, ಅಲ್ಲಿಗೆ ಇವಾಗ ಹೋಗ್ತಾ ಇದ್ದೀವಿ ದೇವ್ರ ದರ್ಶನ ಮಾಡೋದಕ್ಕೆ. ಗುರುಗಳದು ದೇವಸ್ಥಾನ ಇವರೇ ನಿರ್ಮಾಣ ಮಾಡಿರೋದು. ದೇವಸ್ಥಾನ ದೇವ್ರು ಕಾಣಿಸ್ತಾ ಇದೆ ನೋಡಿ. ನೋಡಿ ಈ ಥರ ನೀರು ತೊಗೊಳೋದು 10 ರೂಪಾಯಿ ಕೊಟ್ಟು ಈ ಥರ ಅಷ್ಟೊಂದು ನೀರು ಕೊಡ್ತಾರೆ. ಇಲ್ಲಿ ಅಲ್ಲೂ ಇದ್ರೆ ಅಮ್ಮನ ಪಾದಕ್ಕೆ ಹೋಗುತ್ತೆ. ಈ ಥರ ಎಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ತೊಗೊಂಡು ಆಗ ಹಾಕಿದ್ರೆ ದೇವರು ಸ್ವಲ್ಪ ಕಾಣಂಗೆ ಹಿಡ್ಕೊಂಡಿದ್ದೀನಿ. ಎಂಟ್ರೆನ್ಸಲ್ಲಿ ಹಿಡ್ಕೊಂಬಿಟ್ಟು ಅದೇ ಜಾಸ್ತಿ ಜನ ಇದ್ರಲ್ಲ ಹಿಡ್ಕೊಬೋದಾಗಿತ್ತು. ಹಿಡ್ಕೊಂಡೆ. ಇಲ್ಲಿ ಮುಂದೊಂದು ದೇವಸ್ಥಾನ ಇದೆ, ಮುರುಘಾ ಸುಬ್ರಹ್ಮಣ್ಯ ಸ್ವಾಮಿದು. ಮುಂದೆ ಹೋಗೋಣ, ಮುಂದೆ ಅಮ್ಮನವ್ರ ದೇವಸ್ಥಾನ ಇದೆ, ಅದು ತೋರಿಸ್ತೀನಿ. ಮನೆ ಬಂದಾಗೆಲ್ಲ ಫೋಟೋ ಇಲ್ಲಿ ಅದೇ ಹೋಮ ಮಾಡೋದು. ಮೆಣಸಿನ್ಕಾಯಿ ಮಾರ್ತಾ ಇರ್ತಾರೆ, ಮೆಣಸಿನ್ಕಾಯಿ ತಂದು ಕೊಟ್ಟರೆ ಇಲ್ಲಿ ಹೋಮ ಮಾಡ್ತಾರೆ. ಇಲ್ಲಿ ಹಾಕೋದು ಮೆಣಸಿನ್ಕಾಯಿ ತೊಗೊಂಬಂದು ನೋಡಿ ಅಲ್ಲಿ ಹಾಕಿದ್ರೆ ಹೋಮಕ್ಕೆ ಬಳಸ್ಕೊತಾರೆ. ಆಮೇಲೆ ಬಸ್ಸವರು ಯಾರೋ ಅಡುಗೆ ಮಾಡಿಸ್ಕೊಂಬಂದಿದ್ದಾರೆ, ನಾವು ಊಟ ಕೂತ್ಕೊಂಡಿದ್ದಾರೆಲ್ಲ ಊಟ ಬಡಿಸ್ತಾ ಇದ್ದಾರೆ. ಸಿಂಹನ ಬಾಯಿ ಗರ್ಭದ ಗುಡಿಲಿ ಸೇಮ್ ಅಮ್ಮ ಹಂಗೆ ಇರೋದಲ್ಲಿ ಕಾಣಿಸ್ತಾ ಇದೆಯಲ್ಲ, ಹಂಗೇನೆ ಇಲ್ಲೆಲ್ಲ ಈ ಥರ ದೇವ್ರುಗಳ್ನ ಇಟ್ಟಿದ್ದಾರೆ. ಮೊನ್ನೆ ವಿಡಿಯೋದಲ್ಲೂ ನೀವು ನೋಡಿದ್ರಾ? ಎಲ್ಲ ಇವತ್ತು ಬಂದಿದ್ದೀನಲ್ಲ ತೋರಿಸ್ತಾ ಇದ್ದೀನಿ. ಸುತ್ತ ನಂಗೆ ಇಟ್ಬಿಟ್ಟಿದ್ದಾರೆ. 2ನೇ ದೇವಸ್ಥಾನ ಇದು ನಾವು ನೋಡ್ಕೊಂಡು ಇವಾಗ ಹೋಗ್ತಾ ಇರೋದು. ಹೋಗ್ತಾ ಇದ್ದಂಗೆ ಇದು ಆಚೆಯಿಂದ ಕಂಕಣ ಮಾಡ್ತಾ ಇರ್ತಾರೆ. ತೊಗೊಂಡು ಇಲ್ಲಿ ಕಟ್ಟೋದ್ರಿಂದ ನಾವೇನೇ ಅಂದ್ಕೊಂಡ್ರು ಆಗುತ್ತಂತೆ. ಈ ಥರ ಮಾಡ್ತಾ ಇರ್ತಾರೆ ನೋಡಿ. ಕಟ್ಟಿದ್ದು ಬೇಗ ಮದುವೆ ಆಗಲಿ ಅಂತ ಕಟ್ಟುವ. ಆಮೇಲೆ ಎಲ್ಲ ತಿಂಡಿಗಳು ಸಿಗುತ್ತೆ ಇಲ್ಲಿ. ಪಕೋಡ, ತಿಂಡಿ, ವಡೆ, ಸಮೋಸ ಎಲ್ಲ ಮಾಡ್ತಾಯಿದ್ದಾರೆ. ಹೋಗ್ತಾ ಇದ್ದೀವಿ. ನಡೀರಮ್ಮ, ಗಂಜಿ ಕುಡಿಬೇಕು ಅಂದಲ್ಲ, ಕುಡಿ ನಡೀರಿ, ಬರಲಿ ಅವರೆಲ್ಲ. ಬ್ಯಾಗ್ ಮಾಡ್ತಾ ಇದ್ದೀರಾ? ಮಾರ್ರಿ ಚೆನ್ನಾಗಿದೆ. ಚೆನ್ನಾಗಿ ಟ್ರೈ ಮಾಡಿ. ಅದಕ್ಕೆ ಈ ಸೌತೆಕಾಯಿ ಇವೆಲ್ಲ ಇಕ್ಕಿರ್ತಾರಲ್ಲ, ನಂಚ್ಕೊಂಡು ಎಷ್ಟು ಬೇಕಾದ್ರೂ ತಿನ್ಬೋದು. ನಾವು 2 ಮಾವಿನಕಾಯಿ ಪೀಸ್ ತಿಂದೆ.
ಮೆಣಸಿನ್ಕಾಯಿ ತಿಂದೆ, ಗ್ಯಾಸ್ಟ್ರಿಕ್ ಆಗುತ್ತೆ. ಚೆನ್ನಾಗಿದೆ. ದರ್ಶನ ಆಯ್ತು, ಇವಾಗ ಹೊರಟಿದ್ದೀವಿ ಇಲ್ಲಿಂದ. ಇವಾಗ ನೆಕ್ಸ್ಟು ಕಾಳಭೈರೇಶ್ವರ ದೇವಸ್ಥಾನಕ್ಕೆ ಹೋಗೋದು. ಇವಾಗ ಆ ದೇವ್ರ ದರ್ಶನ ಮಾಡ್ಕೊಟ್ಟು 2 ದೇವ್ರ ದರ್ಶನ ಮಾಡಿಸ್ತೀನಿ. 3ನೇ ದೇವಸ್ಥಾನ ಇವಾಗ ಹೋಗ್ತಾ ಇರೋದು. ಈ ಸಲದು ಬಂದಾಗ ನೋಡಿ ಉಯ್ಯಾಲೆ ಐತೆ, ಉಯ್ಯಾಲೆ ಆಡ್ತಾ ಇದ್ದೀವಿ. ನಮ್ಮ ಆಂಟಿನೂ ಆಡ್ತಾರೆ, ಆಂಟಿನಿಗೂ ಬಿಟ್ಟಿಲ್ಲ, ಆಂಟಿಗೆ ಆಂಟಿ ಅಂತ ಇದ್ದೀನಿ. ಕಾಳಭೈರೇಶ್ವರ ದೇವಸ್ಥಾನಕ್ಕೆ ಬಂದ ಮೊನ್ನೆ ನೋಡಿದ್ರಲ್ಲ ವಿಡಿಯೋ ನೋಡಿ, ಆ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಅವಳಕ್ಕೆ ಹೋಗ್ತಾ ಇದ್ದೀನಿ, ದೇವ್ರು ತೋರಿಸ್ತೀನಿ. ಬಸವಣ್ಣ ನೋಡಿಕೊಂಡು ಇವಾಗ ಒಳಗೆ ಹೋಗೋಣ. ಬೇಗ ದರ್ಶನ ಮಾಡ್ಕೊಳ್ಳಿ ಎಲ್ಲ. ಇವತ್ತು ಈ ಥರ ಅಲಂಕಾರ ಮಾಡಿದ್ದಾರೆ, ಅವತ್ತು ಬಂದಾಗ ಆ ಥರ ಅಲಂಕಾರ ಇತ್ತು, ಈ ಥರ ಮಾಡಿದ್ದಾರೆ. ದೇವ್ರ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಂಗೆ ತಂದೆದು ಇಲ್ಲೊಂದು ಪುಟ್ಟದೊಂದು ವಿಗ್ರಹ ಇಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಪರಮಾತ್ಮ ಇದ್ದಾರೆ ಅಮ್ಮನವ್ರಿಗೆ, ಪಾರ್ವತಿ ಅಮ್ಮನವ್ರು. ದರ್ಶನ ಮಾಡ್ಕೊಂಬಂದ್ಮೇಲೆ ನಮ್ಮ ಶಕ್ತಿ ಜೊತೆ ಕುತ್ಕೊಂಡು ಒಂದು ಗ್ರೂಪ್ ಫೋಟೋ ಇಡ್ಸ್ಕೊತಾ ಇದ್ದೀವಿ. ಕಾಳಭೈರವ ನೋಡ್ತೀರಾ ನೀವು? ಇವಾಗ ಕಾಳಭೈರೇಶ್ವರ ದೇವ್ರನ್ನ ನೋಡ್ಬೋದು. ವಿಘ್ನೇಶ್ವರನ ದರ್ಶನ ಮಾಡ್ಕೊಳ್ಳಿ ಎಲ್ಲರೂ. ಸ್ವಾಮಿನ ದರ್ಶನ ಮಾಡ್ಕೊಳ್ಳಿ ಇವಾಗ ಎಲ್ಲರೂ. ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ. ಈಗ ದಕ್ಷಿಣ ಮೂರ್ತಿ ನೋಡಿದ್ರಾ? ಈಗ ಇಲ್ಲಿ ಶಿವಲಿಂಗಕ್ಕೆ ನೀರು ಹಾಕೋಣ. ನೀವು ಚೇಂಜ್ ಇದ್ರೆ ಕೊಡಮ್ಮ. ಸ್ವಲ್ಪ ಜೋರಾಗಿ ಬಟ್ ಅಂತ ಮಾಡ್ರಮ್ಮ. ಎಷ್ಟಮ್ಮ ಅಮ್ಮ? ಪಲಾವ್ ಇನ್ನೂ ಮಿಕ್ಕೈತಾ? ಯಾರಿಲ್ಲ ನಮ್ಮವರು? ಹಾಂ, ಖಾಲಿ ಮಾಡೋಣ ನಡಿಗೆ. ಮತ್ತೆ ಎಲ್ಲ ನಮ್ಮವರು ಅಲ್ಲಿ ಅಶ್ವತ್ಥ ಕಟ್ಟೆಗೆ ನಮಸ್ಕಾರ ಮಾಡ್ಕೊಂಡು ಬಸ್ ಹತ್ರಕ್ಕೆ ನಡೀರಿ. ದಿವ್ಯಕ್ಕ, ನಾಗರಕಲ್ಲುಗಳು ಇದೆ. ಕಾಳಭೈರೇಶ್ವರ ದೇವಸ್ಥಾನದಲ್ಲಿ ದರ್ಶನ ಆಯಿತು. ತುಂಬಾ ದರ್ಶನ ಚೆನ್ನಾಗಾಯಿತು. ಜನನು ಇವತ್ತೂ ಕಮ್ಮಿನೇ ಇದ್ದರು. ಊಟಕ್ಕೆ ನಾವೇನು ಹೋಗಲಿಲ್ಲ, ಯಾಕಂದರೆ ಮನೆಯಿಂದನೆಲ್ಲ ಅಡುಗೆ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ. ನಮ್ಮ ಲಕ್ಷ್ಮೀ ಆಂಟಿ ಇದು ನಾಲ್ಪ ಮುದ್ದೆ ಇದಕ್ಕೆ ಬೇಳೆ ಸಾಂಬಾರೆಲ್ಲ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ. ಅದಕ್ಕೆ ಯಾರು ಊಟಕ್ಕೆ ಹೋಗಿಲ್ಲ. ಇವಾಗ ಇಲ್ಲೇ ಹೋಗಿ ಊಟ ಮಾಡೋಣ ಅಂದ್ಬಿಟ್ಟು ಎಲ್ಲ ಬರ್ತಾ ಇದ್ದಾರೆ. ಜನ ಎಲ್ಲ ಕಡೆಯೂ ನಿಜ ಜನ ಕಮ್ಮಿ ಇದ್ದಾರೆ. ನಾವು ಮಧ್ಯದಲ್ಲಿ ಬಂದಿದ್ದೀವಲ್ಲ, ಬುಧವಾರ ಬಂದಿರೋದಕ್ಕೋಸ್ಕರ. ಅದೇ ಶುಕ್ರವಾರ ಶನಿವಾರ ಭಾನುವಾರ ಬಂದಿದ್ದಿದ್ರೆ ಸಿಕ್ಕಾಪಟ್ಟೆ ಜನ ಇರೋದು. ಒಂದು 5-5 ನಿಮಿಷ ಆಗ್ತಾಯಿದೆ ದರ್ಶನ ಮಾಡ್ಕೊಂಬರಕ್ಕೆ ಅಷ್ಟೇ. ಈಗ ಬಸ್ ಹತ್ರಕ್ಕೆ ಹೋಗ್ತಾಯಿದ್ದೀವಿ. ಇವಾಗ ಊಟ ಎಲ್ಲ ಮಾಡ್ದು ಎಲ್ಲರೂ ತುಂಬಾ ಅಡುಗೆ ಚೆನ್ನಾಗಿ ಮಾಡ್ಕೊಂಬಂದಿದ್ರು. ಊಟ ಮಾಡಿಬಿಟ್ಟು ಇವಾಗ ಹೊರಟಿದ್ದೀವಿ. ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಎಲ್ಲ ಓಂ ಶಕ್ತಿ ಅಂತ ಕೂಗ್ತಾ ಇದ್ದಾರೆ. ನಾವು ವಾರಾಯಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ. ಇಲ್ಲೂ ನೋಡೋಣ, ಆದರೆ ದೇವ್ರ ದರ್ಶನ ಮಾಡಿಸ್ತೀನಿ. ಚೆನ್ನಾಯ್ತು. ಇದು ಫಸ್ಟ್ ಟೈಮ್ ನಾವು ಬಂದಿರೋದು. 4ನೇ ದೇವಸ್ಥಾನ ಇದು ನಾವು ಬರ್ತಾ ಇರೋದು. ಇವುಗಳೆಲ್ಲ ಇದ್ದಾವೆ. ಇದೆ ದೇವಸ್ಥಾನ, ವಾರಾಯಿ ದೇವಸ್ಥಾನ. ನೋಡೋಣ ಒಳಗೋದ್ಮೇಲೆ ಯಾವ ಥರ ಇದೆ ದೇವಸ್ಥಾನ, ದೇವ್ರು ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇದೇ ದೇವಸ್ಥಾನದ ಎಂಟ್ರೆನ್ಸು. ಹಾಂ, ಇಲ್ಲೆಲ್ಲ ಈ ಥರನೇ ಹೂವು ಇರೋದು. ಈ ಥರ ಅಂದರೆ ದಪ್ಪ ಮಧ್ಯದಾರದಲ್ಲಿ ಕಟ್ಟಿರ್ತಾರೆ. ಪೂಜೆ ಸಾಮಾನಿದೆ. ಹೋಗ್ತಾ ಇದ್ದಂಗೆ ಭೂವರಸಂ ಇದು ಸಿಗುತ್ತೆ. ಈ ಕಡೆ ಬ್ರಹ್ಮ ದೇವರಿದ್ದಾರೆ, ಈ ಕಡೆ ವಾರಾಯಿ ಅಮ್ಮ. ಇದು ಭೂವರಸಮಿ ಅಂತೀವಿ, ವಾರಾಯಿ ಏನು ಅಂತೀವಿ. ಈ ಕಡೆ ಶಿವ ಪಾರ್ವತಿ ಇದೆ, ಪಾರ್ವತಿ ಅಮ್ಮನವರು. ಶಿವಪ್ಪ ಇದ್ದಾರೆ. ಶಿವಪ್ಪ ಕಾಯೋ ತಂದೆ, 3 ಲೋಕ ಸ್ವಾಮಿ ದೇವ. ಇವಾಗ ಹಿಂಗೆ ಹೋಗಬೇಕು. ತುಂಬಾ ಚೆನ್ನಾಗಿದೆ ದೇವಸ್ಥಾನ ನೋಡಿ, ಅಲ್ಲಿದೆ. ತುಂಬಾ ಚೆನ್ನಾಗಿದೆಪ್ಪ. ಯಾವ ಊರು ಇದು, ಯಾವ ಊರು ಅಂತ ತಿಳ್ಕೊಂಡು ಹೇಳ್ತೀನಿ. ದೇವಸ್ಥಾನ ನೋಡಿ ಅಲ್ಲಿದೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಕಣ್ರಿ. ಓ, ಇಲ್ಲಿ ಶ್ರೀ ಅಗ್ನಿ ವಾರಾಯಿ ಅಂತ ಬರುತ್ತೆ. ಇದ್ರ ಕೆಳಗಡೆಯಿಂದ ಹೋಗಬೇಕು. ಹೋಗುವ ಕೆಳಗಡೆ. ಓ, ತುಂಬ ಇಟ್ಟಿದ್ದೀವಮ್ಮ, ನಾವು ಹೋಗ್ಬೇಕು. ಹೊಡ್ಕೊಂಡೆ ನಾನು 2 ಸಲ ಹೊಡ್ಕೊಂಡೆ. ಅಗ್ನಿವಾರಾಯಿ ಅಮ್ಮನವರು
ಆಚೆ ಬರ್ತಾ ಇದ್ದಂಗೆ ಹಿಂಗೆ ಆಚೆ ಬರಬೇಕು, ನೋಡ್ಕೊಂಡು ಆಚೆ ಬರ್ತಾ ಇದ್ದಂಗೆ ಇಲ್ಲಿ ನಮ್ಮಪ್ಪ ಮುದ್ದು ಗಣಪ ಇದೆ. ಹಿಂಗೆ ಹೋಗ್ಬೇಕು ಇವಾಗ. ಅಲ್ಲಿದೆ ದೇವಸ್ಥಾನ, ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಪಳ್ಳಿಗೊಂಡ ರಾಮಾಪುರಂ ಅಂತೆ ದೇವಸ್ಥಾನ, ಊರು ಬಂದು ಪಳ್ಳಿಗೊಂಡ ರಾಮಾಪುರಂ. ಇದು ತುಂಬಾ ಚೆನ್ನಾಗಿದೆ, ಎಷ್ಟು ಪ್ರಶಾಂತವಾಗಿ ಅಲ್ವಾ, ಸಣ್ಣ ಗಾಳಿ ಬೀಸ್ತೈತೆ. ಇವುಗಳೆಲ್ಲ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿ ಹಾಕಿದಾರೋ. ಇಲ್ಲೊಂದು ಶ್ರೀ ಶಿವಶಕ್ತಿ ದೇವಸ್ಥಾನ ಇದೆ, ಇಲ್ಲಿ ನೋಡಿರಂತೆ. ಹಾಂ, ಜಿಲೇಬಿ ಅಕ್ಷರ ಇರುತ್ತೆ, ನಮಗೆ ಗೊತ್ತಾಗಲ್ಲ ನೋಡಿ. ಇಲ್ಲಿ ಈ ಕಡೆ ಶಿವ ಇದ್ದಾರೆ, ಈ ಕಡೆ ಅಮ್ಮನವ್ರು ಇದ್ದಾರೆ. ಅಂದರೆ ಒಂದು ಲಿಂಗ, ಒಂದೇ ಲಿಂಗದಲ್ಲಿ 2 ರೂಪ, ಆ ಕಡೆ ಶಿವ, ಈ ಕಡೆ ಪಾರ್ವತಿ ಅಮ್ಮನವರು. ಮುಂದೆ ಹೋಗುವ ಕರು. ನಾನು ಊಟ ಮಾಡ್ತಾ ಇದ್ದೀನಿ, ಹೋಗಲ್ಲ, ನಾನು ಊಟ ಮಾಡ್ತಾ ಇದ್ದೀನಿ, ಡಿಸ್ಟರ್ಬ್ ಮಾಡಬೇಡ ಅಂತ. ನೋಡ್ರ ನಮ್ಮನ್ನ ನೋಡಲ್ವಂತೆ. ಅಕ್ಕ ಊಟ ಮಾಡ್ತಾ ಇದ್ದೀವಿ ಬಿಡಕ್ಕ, ಯಾಕೆ ನಮ್ಗೆ ಡಿಸ್ಟರ್ಬ್ ಮಾಡ್ತೀರಾ ಅಂತ. ಅಲ್ಲಿ ನೋಡಿ, ಅಲ್ಲಿ ರಂಗನಾಥ ಸ್ವಾಮಿ ಮಲಗಿದ್ದಾರೆ. ಅಲ್ಲಿ ನೋಡಿ ರಂಗನಾಥ ಸ್ವಾಮಿದು ಚೆನ್ನಾಗಿದೆ ನೋಡಿ. ಎಲ್ಲ ಈ ಥರ ದೊಡ್ಡ ದೊಡ್ಡ ರಂಗೋಲಿಗಳು, ಇದೆಲ್ಲ ಹೋಮ ಮಾಡ್ತಾರಲ್ಲ ಅದು. ಇಷ್ಟು ಉದ್ದ ಅಲ್ಲಿವರೆಗೂ, ಅದು ಎಂಟ್ರೆನ್ಸು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಇದೆ ದೇವಸ್ಥಾನದ ಹತ್ರದವರೆಗೂ. ಹಾಂ, ಹೋಮ ಮಾಡೋದೆ ಅಮ್ಮ. ಕೊಂಡು ಮುಂದೆ ಬರ್ತಾ ಇದ್ದಂಗೆ ನೋಡಿ ದೇವಸ್ಥಾನ ಸಿಗುತ್ತೆ. ವಾರಾಹಿ ಎಂಬವ್ರದ್ದೊಂದು ಇಲ್ಲೊಂದು ವಿಗ್ರಹ ಇದೆ, ಇಲ್ಲೊಂದು ಎಲ್ಲ ಪೂಜೆಗಳು ಮಾಡ್ಕೊತಾ ಇದ್ದಾರೆ. ನಾವು ನಮಸ್ಕಾರ ಹಾಕೊಂಡು ಹೋಗ್ತಾ ಇದ್ದೀವಿ. ಅದು ನೋಡ್ಕೊಂಡು ಇವಾಗ ಮುಂದೆ ಬರ್ತಾ ಇದೆ, ಕಲ್ಯಾಣಿ ಇದೆ. ಕಲ್ಯಾಣಿ ತೋರಿಸ್ತೀನಿ ರೀ. ನವಗ್ರಹ ಇರೋದು ನೋಡಿ, ಅಲ್ಲಿ ರಾಹು ಆಯಿತಾ ಎಲ್ಲ ಹಾಕಿದ್ದಾರೆ, ಸನ್ನು ಮೂನು, ಅಂದರೆ ದೇವ್ರ ಮುಖ ಕಾಣಷ್ಟು ಬಿಟ್ಟಿದ್ದಾರೆ. ಚಂದ್ರಾಯ ಗುರು ಶುಕ್ರ ಶನಿ ರಾಹು ಕೇತುವೆ ಅಂತ ನವಗ್ರಹಗಳು ಸುತ್ತಿದೆ. ಗೋಪುರ ನೋಡಿ. ಇವಾಗ ಒಳಗೆ ಅಂದರೆ 2 ದೇವರಿದೆ, ಈ ಕಡೆ ಒಂದು ದೇವರು, ಆ ಕಡೆ ಒಂದು ದೇವರು ಇರೋದು. ಅಂದರೆ ನಾವು ಹೇಳ್ತೀವಲ್ಲ ಸರಸ್ವತಿ, ಲಕ್ಷ್ಮೀ, ಪಾರ್ವತಿ ಅಮ್ಮನವರು, ಅದೇ ಥರನೇ ಇದು ಶ್ರೀ ಮಹಾ ಸರಸ್ವತಿ, ಇದು ಶ್ರೀ ಮಹಾಶಕ್ತಿ, ಇದು ಶ್ರೀ ಮಹಾಲಕ್ಷ್ಮಿ. 3 ದೇವರುಗಳು ಒಂದರಲ್ಲೇ ಇದೆ ಇಲ್ಲಿ. ಚೆನ್ನಾಗಿದೆ. ಅದು ನೋಡ್ಕೊಂಡು ಮುಂದೆ ಬರ್ತಾ ಇದ್ದಂಗೆ ನೋಡಿ, ಇಲ್ಲಿ ವಾರಾಹಿ ಅಮ್ಮನವ್ರದ್ದು ಈ ಥರ ಎಲ್ಲ ಮಾಡಿದ್ದಾರೆ. ಅಂದರೆ ದೇವಸ್ಥಾನ ಸುತ್ತಲೂ ಈ ಥರ ಇದೆ. ಅಂದರೆ ಒಂದೇ ಇದರೊಳಗೆ 2 ದೇವರಿದೆ. ಇಲ್ಲೊಂದು ನೋಡಿದ್ರೆ ಇನ್ನೊಂದು ತೋರಿಸ್ತೀನಿ. ಇಲ್ಲಿ ನೋಡಿ ಚಾಮುಂಡಿ ಅಮ್ಮನೇ ಈ ಥರ ಅಂದರೆ ವಾರಾಹಿ ರೂಪದಲ್ಲಿ ಮಾಡಿದ್ದಾರೆ, ಸುತ್ತಲೂ ಇದೆ. ನೋಡಿ ಇದು ವಾರಾಹಿ ಅಮ್ಮನವ್ರು ನೋಡಿ ಎಷ್ಟು ದೊಡ್ಡದಾಗೈತೆ, ಸಿಕ್ಕಾಪಟ್ಟೆ ದೊಡ್ಡದಾಗೈತೆ ವಾರಾಹಿ ಅಮ್ಮನವರು. ಸಿಕ್ಕಾಪಟ್ಟೆ ದೊಡ್ಡದು. ಇದ್ದಂಗೆ ಮಂಗಳಾರತಿ ತೊಗೊಂಡು ಮತ್ತೆ ಇಲ್ಲಿ ಸಿಗುತ್ತೆ ನೋಡಿ. ಎಲ್ಲ ರೂಪದಲ್ಲೂ ಈ ಥರ ಇದೆ. ನಂಗೆ ನೋಡಿಕೊಂಡು ಇವಾಗ ಆಚೆ ಹೋಗ್ತಾ ಇದ್ದೀನಿ. ನೋಡಿದ್ರ ದೇವಸ್ಥಾನ ವಾರಾಹಿ ಅಮ್ಮನವ್ರದ್ದು. ದರ್ಶನ ಎಲ್ಲ ಮಾಡ್ಕೊಂಡ್ವಲ್ಲ, ನೋಡಿದ್ವಲ್ಲ, ಹತ್ರದಿಂದನೇ ಅಮ್ಮನ ದರ್ಶನ ಮಾಡ್ಕೊಂಬೋದಾಯ್ತು. ಹತ್ರಕ್ಕೆ ಬಿಡ್ತಾರೆ, ಕಾಣಿಸ್ತಾ ಇದೆ ನೋಡಿ, ಇಲ್ಲಿಗೆ ಅಮ್ಮ ಕಾಣಿಸ್ತಾ ಇದೆ. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ, ಯಾರು ಮಿಸ್ ಮಾಡ್ಕೊಂಬೇಡಿ. ಈ ವರ್ಷ ಯಾರು ಓಂ ಶಕ್ತಿಗೆ ಬರೋರು ಇದ್ದು ಇನ್ನೂ ಈ ದೇವಸ್ಥಾನಕ್ಕೆ ಕರ್ಕೊಂಬಂದಿಲ್ಲ ಅಂದರೆ ಕರ್ಕೊಂಡೋಗಿ ಅಂತ ಹೇಳ್ರಿ. ಶ್ರೀ ವಾರಾಹಿ ಅಮ್ಮನವ್ರ ದೇವಸ್ಥಾನ ಅಂತ ಗೊತ್ತಾಗುತ್ತೆ, ಹೊಸದಾಗಿ ಓಪನ್ ಆಗಿರೋದು. ಈಗ ದರ್ಶನ ಎಲ್ಲ ಆಯಿತು, ಎಲ್ಲ ಫೋಟೋ ಎಲ್ಲ ಇಟ್ಕೊಂಡು ಇವಾಗ ಹೋಗ್ತಾ ಇದೀವಿ. ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಎಲ್ಲ ನಮ್ಮ ಶಕ್ತಿದಿರೆಲ್ಲ ಬರ್ತಾ ಇದ್ದಾರೆ, ಹಾಯ್ ಮಾಡ್ತಾರೆ. ನಮ್ಮ ಶಕ್ತಿದಿರು ನೋಡಿ, ಆಂಟಿ ಶಕ್ತಿದಿರೆಲ್ಲ ಹಾಯ್ ಮಾಡ್ತಾ ಇದ್ದಾರೆ. ಈ ಕಡೆ ಹಿಂಗೆ ಬನ್ನಿ ಇವಾಗ ಕಾಣಿಸ್ತಿರಲ್ಲ, ಹಾಯ್ ಅಂತ ನೋಡಿ. ಚೆನ್ನಾಗಿ ದೇವಸ್ಥಾನ ಇಷ್ಟ ಆಯ್ತು ಅಲ್ವೇನ್ರಮ್ಮ? ಶಕ್ತಿರ ಎಲ್ಲರಿಗೂ ಸೂಪರ್ ಆಗೈತೆ. ಹೊಸ ದೇವಸ್ಥಾನ, ಇನ್ನೂ ಹೊಸದಾಗಿ ಕಟ್ಟಿರೋದಲ್ವ, ತುಂಬಾ ಚೆನ್ನಾಗೈತೆ ದೇವಸ್ಥಾನ ಮಾತ್ರ. ಹೊಡುವ ಈಗ ಇಲ್ಲಿಂದ ನೆಕ್ಸ್ಟ್ ಯಾವ ದೇವಸ್ಥಾನಕ್ಕೆ ಹೋಗ್ತೀವ ಗೊತ್ತಿಲ್ಲ. ಆ ದೇವ್ರ ದರ್ಶನ ಮಾಡಿಸ್ತೀನಿ. ಎಲ್ಲರೂ ಇದು ಮಾಡಿದ್ರಲ್ಲ, ನೆಕ್ಸ್ಟ್ ದೇವಸ್ಥಾನ ದರ್ಶನ ಮಾಡ್ಕೊಳ್ಳಿ. ಒಂದಕ್ಕಿನ್ನೊಂದು ದೇವಸ್ಥಾನ ಚೆನ್ನಾಗೈತೆ. 4ನೇ ದೇವಸ್ಥಾನ ಇದು ನೋಡಿದ್ದು, ಇನ್ನೂ 2 ದೇವಸ್ಥಾನ ಕರ್ಕೊಂಡು ಹೋಗ್ತೀವಿ ಅಂತವ್ರೆ, ನೋಡಬೇಕು. ಅಂದರೆ ರಾತ್ರಿ ಆಗುತ್ತೆ, ನಮ್ಮ ಮೇಲ್ಮಲ್ವತ್ತೂರ್ಗೆ ಹೋಗೋಕ್ಕೆ 2 ಗಂಟೆ 3 ಗಂಟೆ ಆಗುತ್ತೆ. ಇವಾಗ ಇಲ್ಲಿಂದ ಹೊರಟಿದ್ವಿ ಆಯಿತಾ. ಪ್ರಸಾದ ಕೊಡ್ತಾ ಇದ್ದಾರೆ, ತಿನ್ನೋಗ್ರಮ್ಮ ಪ್ರಸಾದ ಬೇಕು ಅಂದರೆ ಹೋಗ್ತೀರಾ? ಇಲ್ಲ ಯಾರಾದ್ರೂ ಪ್ರಸಾದ ತಿನ್ನೋಕ್ಕೆ ಹೋಗ್ಬೋದು ಬಿಡ್ರಿ. ಪ್ರಸಾದ ಕೊಡ್ತಾ ಇದ್ದಾರೆ ನೋಡಿ. ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟಿದ್ದೀವಪ್ಪ ನೋಡಿ. ಇಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ. ಇಲ್ಲಿ ಹೊಟ್ಟೆ ತುಂಬ ನಮ್ಮ ಲಚ್ಚುಮು ಶಕ್ತಿಯವರು ಇವರು ಇವರಮ್ಮ ಬಿಸಿ ಬಿಸಿ ಮುದ್ದೆ ಮಾಡಾಕಿ ಇದ್ಕಿ ಬೇಳೆ ಸಾರು, ಒಂದು ಕ್ಯಾನ್ ತುಂಬ ಇದ್ಕಿ ಬೇಳೆ ಸಾಂಬಾರು, ಮುದ್ದೆ, ಅನ್ನ, ಆಮೇಲೆ ಅಕ್ಕಿ ರೊಟ್ಟಿ, ಅದಕ್ಕೆ ಗೊಟ್ಕಾರ, ಇಷ್ಟೆಲ್ಲ ತಿಂದು ಒಳ್ಳೆ ಊಟ ಬಿತ್ತು ಹೊಟ್ಟೆಗೆ. ರಾತ್ರಿಗೂ ಅಷ್ಟೇ ಥರ ಊಟ ಇದ್ದಾವೆ. ಯಾವ ತಿಂದು ಯಾವ್ದು ಬಿಡೋದೋ ಗೊತ್ತಿಲ್ಲ.
ಇವಾಗ ಇಲ್ಲಿಂದ ಹೊರಟಿದ್ದೀವಿ. ಇಲ್ಲೇನೋ ಮಾಡ್ತಾ ಇದ್ದಾರಲ್ಲ, ಏನೋ ತೋರಿಸ್ತೀನಿ ರೀ. ಅಂದರೆ ಇಲ್ಲಿ ಗಣೇಶನ್ ಮಾಡಿ ಇಡ್ತಾ ಇದ್ದಾರೆ. ಅಂದರೆ ಅರ್ಶಿನ ಕೊಂಬು ಸಿಗುತ್ತೆ, ಅರ್ಶಿನ ಕೊಂಬನ್ನ ತಂದುಬಿಟ್ಟು ಅಲ್ಲೇ ರುಬ್ಬಿಟ್ಟು ಗಣೇಶನ್ ಮಾಡೋದು. ನಾವು ಸಗಣಿಲಿ ಮತ್ತು ಅರ್ಶಿನ ಪುಡಿ ನಾವು ಕಲಿಸ್ಬಿಟ್ಟು ಗರಿಕೆ ಇಟ್ಟು ಗಣೇಶನ್ ಮಾಡ್ತೀವಲ್ಲ, ಅದೇ ಥರ ಮಾಡ್ತಾ ಇದ್ದಾರೆ. ಹರಕೆ ಮಾಡ್ಕೊಂಡಿರೋರು ಇದನ್ನು ಮಾಡ್ತಾರಂತೆ. ಅವ್ರ ಕಡೆ ಪದ್ಧತಿ ಆಚರಣೆ ಇರುತ್ತಲ್ಲ, ಅದನ್ನು ಮಾಡ್ಕೊತಾ ಇದ್ದಾರೆ. ತುಂಬ ಜನ ಮಾಡ್ತಾ ಇದ್ದಾರೆ. ತುಂಬ ಜನ ನೋಡಿ ಮಾಡಿ ಇಟ್ಟಿದ್ರು, ನಿಮ್ಗೆ ಕಾಣಿಸ್ತಾ ಇರ್ಬೋದು, ಅಲ್ಲಿ ಇಟ್ಟಿದ್ದಾರೆ ನೋಡಿ. ಎಷ್ಟೋ ಜನ ಮಾಡಿ ಈ ಥರ ಮಾಡ್ತಾಯಿದ್ರು. ಇದು ನೋಡಿಕೊಂಡು ಮುಂದೆ ಬರ್ತಾ ಇದ್ದಂಗೆ ಇಲ್ಲಿ ನಾಗಪ್ಪಂದು ಇದೊಂದಿತ್ತು, ಈ ದೇವಸ್ಥಾನ ಒಂದಿತ್ತು. ಇಲ್ಲೂ ಕೈ ಮುಕ್ಕೊಂಡು ತುಂಬಾ ಚೆನ್ನಾಗಿತ್ತು. ಆದಿಶೇಷ ಅಂತಾರಲ್ಲ, ಅದೇನೇ ಇದು. ಅದು ನೋಡ್ಕೊಂಡು ಮುಂದೆ ಬರ್ತಾ ಇದ್ದಂಗೆ ಎಲ್ಲ ಅಲ್ಲಿ ಗುರುಗಳ್ದು ಅಷ್ಟೇ ವಿಗ್ರಹಗಳಿದೆ. ಯಾವ್ಯಾವಿದೆ ಅಂತ ಅದನ್ನು ತೋರಿಸ್ತೀನಿ ನಾನು ನಿಮಗೆ. ದೂರ್ವಾಸ ಮಹರ್ಷಿ, ಮಹಾವೀರ, ಶ್ರೀ ಮಹಾವೀರ ಬುದ್ಧ ಅಲ್ವಾ ಇದು? ಮಹಾವೀರ ಇದು ಮಹಾವೀರ. ಎರಡು ಒಂದೇ ಥರ ಐತೆ. ಇದು ಬುದ್ಧ ಇಲ್ಲಿದೆ ನೋಡಿ, ಗೌತಮ ಬುದ್ಧ ಎಲ್ಲ ಈ ಥರ ಇಟ್ಟಿದ್ದಾರೆ. ಇದು ಆದಿ ಶಂಕರಾಚಾರ್ಯರು, ಇದು ರಾಮಾನುಚಾರ್ಯರು. ನಮ್ಮ ರಾಯರು, ನಮ್ಮ ಗುರು ರಾಯರು ಅವ್ರದ್ದು ಇಟ್ಟಿದ್ದಾರೆ ಆಯಿತಾ. ಇವ್ರು ನೋಡ್ಕೊಂಡು ಪಕ್ಕದಲ್ಲೇ ನಮ್ಮ ಬಾಬಾ ಅವರಿದ್ದಾರೆ ನೋಡಿ. ಬಾಬಾ ಅವ್ರನ್ನ ನೋಡ್ಬೋದು. ಇದೆಲ್ಲ ನೋಡಿ ಇಲ್ಲೊಂದೇ ಥರ ಇದೆ ದೇವಸ್ಥಾನ. ಒಂದು ಸುತ್ತ ತೋರಿಸ್ತೀನಿ. ಈ ಥರ ಇದೆ ದೇವಸ್ಥಾನ. ಎಲ್ಲ ನೋಡ್ಕೊಂಡು ಇವಾಗ ಹೊರಟಿದ್ದೀವಿ ಆಚೆಗೆ. ಇಲ್ಲಿಂದ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ, ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ತೋರಿಸ್ತೀನಿ. ಫೋಟೋಗಳು ಎಲ್ಲ ಸಿಗುತ್ತೆ, ಸೀರೆ ಎಲ್ಲನೂ ಇದೆ. ಹೊರಟಿದ್ದೀವಿ. ಹಂಗೆ ಇಲ್ಲ ಎಕ್ಸಿಟ್. ಟ್ರೈನ್ ಹೋಗ್ತಾ ಇತ್ತು. ಇವಾಗ ನಾವು 108 ಅಂಗಾಳು ಪರಮೇಶ್ವರಿ ಅಂದರೆ 108 ಅಂಗಾಳಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ ಇದು 5ನೇ ದೇವಸ್ಥಾನ ಇವಾಗ ನಾವು ಬಂದಿರೋದು. ಒಳಗೆ ಹೋಗ್ತಾ ಇದೀವಿ. ಈಗ ಒಳಗೋಗಿ ದೇವ್ರ ದರ್ಶನ ಇಲ್ಲೂ ಮಾಡಿಸ್ತೀನಿ. ಇಲ್ಲೂ ಯಾವ ಥರ ದೇವರಿದೆ ಅಂತ ನೀವು ನೋಡ್ಬೋದು. ಹ್ಞೂ ಇಲ್ಲೇ ಇದ್ದೀನಮ್ಮ. ಯಾಕಮ್ಮ? ಹಾಂ, ಆಶೀರ್ವಾದ ಮಾಡಲಿ. ಚೆನ್ನಾಯ್ತು ಇದು ದೇವಸ್ಥಾನನು ನೋಡಿ. ಈ ಥರ ಇದೆ. 108 ಅಂಗಾಳಿ ದೇವಸ್ಥಾನದ ಹೆಸರು ಬಂದು. ಯಾಕೋ ನಿಲ್ಸಿದಾರಲ್ಲಪ್ಪ, ಜನನ ಬಿಡ್ತಾ ಇಲ್ವಾ? 10 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಹೋಗ್ಬೇಕು. 108 ಅಂಗಾಳಿ ದೇವಸ್ಥಾನ ಇದೆ. ಎಲ್ಲರೂ ದೇವ್ರ ದರ್ಶನ ಮಾಡ್ಕೊಳ್ಳಿ. ಈ ಥರ ನೋಡಿ 10 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಬೇಕು. ತೊಗೊಂಡ್ರೆ ಅಲ್ಲಿ ಅಷ್ಟು ನೀರು ಕೊಡ್ತಾರೆ. ಅಷ್ಟು ನೀರು ಹಾಕಿದ್ರೆ ಅಮ್ಮನ ಪಾದಕ್ಕೆ ಹೋಗುತ್ತೆ. ಎಷ್ಟು ಕೊಡೋದು ಅಲ್ಲಿ ಹೋಗುತ್ತೆ. ಅಮ್ಮನ ದರ್ಶನ ಮಾಡ್ಕೊಳ್ಳಿ ಎಲ್ಲರೂ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ಆದಿಪರಾಶಕ್ತಿ ಅಂಗಾಳ ಪರಮೇಶ್ವರಿ ನಮೋಸ್ತುತೆ ಮಂಗಲೇ ಮಂಗಳಾಧಾರೆ ಮಾಂಗಲ್ಯೆ ಮಂಗಳಪ್ರದೆ ಮಂಗಳಾರ್ಥಂ ಮಂಗಲೇಶಿ ಮಾಂಗಲ್ಯಂ ದೇಹಿಮೇ ಸದಾ ಮಮ ಕುಟುಂಬಸ್ಯ ವ್ಯಾಪಾರ ಉದ್ಯೋಗ ವ್ಯವಸಾಯ ಆರೋಗ್ಯ ವಿವಾಹ ಸಂತಾನ ಸುಖ ಸಂತೋಷ ಸಕಲ ಕಾರ್ಯ ಅನುಗ್ರಹ ಸಿದ್ಧಿರಸ್ತು ರಕ್ಷಮಾಂ అమ్మవారి అంగాళ పరమేశ్వరి యోగనాగి అంగాళ పరమేశ్వరి ధ్యాన పీఠం ఉள்ள 180 అమ్మారు ఉంది. 108 అమ్మారు ఉంది. అప్పుడు 45 పుట్టమ్మ ఉంది. ఈ గుడి ఓపెన్ అయి 9 సంవత్సరం అయింది. అమ్మారు పాదాలను పెట్టి కూర్చొచ్చి నిమ్మ పడుతుంది. నిమ్మెంట్ అంగడిలో పెట్టాలా, ఆఫీసులో పెట్టాలా, పూజా పెట్టాలా, తర్వాత నిమ్మెంట్ 10 రూపాయలు. రక్షగంధనం అమ్మారు పాదాలను పెట్టి పూజ చేసుకుంటాం. ఈ గంధనం చేతులు పెట్టుకోవాలి. వ్యాపారం, ఉద్యోగం, ఆరోగ్యం, విసర్జన, కుటుంబ అభివృద్ధి, సంతోషం, లాభం, సేవం, సరస్వతి కడాక్షం, లక్ష్మీ కడాక్షం అన్నిటి నుంచి దారాలు 10 రూపాయలు, నిమ్మెంట్ 10 రూపాయలు, అమ్మ ఫోటో 10 రూపాయలు, పూజ చేసి పెట్టున్నాము. కావాలన్నా తీసుకోండి. మా మంచిది. అందరూ బాగా ప్రార్థన చేసుకోండి. అందరూ 5 వారికి దక్షిణ పెట్టండి. మంచిది. అది పంపించుకోండి. దక్షిణ పెట్టండి. గర్భరక్షణ అర్థమైందా? ನೋಡಿ ಎಲ್ಲ ಶಕ್ತಿದಿರು ಆಗ್ತಾ ಇದ್ದಾರೆ. ಅದೇ ಒಬ್ಬರಾದ್ಮೇಲೆ ಒಬ್ಬರ ಟೋಕನ್ ಕೊಟ್ಟು ಅಲ್ಲಿದ್ರೆ ಅಲ್ಲ, ಅಲ್ಲಿ ನೀರು ಹಾಕ್ತಾರೆ. ಅದು ಅಮ್ಮನ ಪಾದಕ್ಕೆ ಅಲ್ಲಿ ಹೋಗುತ್ತೆ. ಇಟ್ಟಿದ್ದಾರೆ ಬೆಳ್ಳಿದು ತುಂಬಾ ಚೆನ್ನಾಗಿದೆ ಅಮ್ಮನವ್ರು. ಆಮೇಲೆ ಇಲ್ಲಿ ನಿಂಬೆಹಣ್ಣು ದಾರ ಎಲ್ಲ ಸಿಗುತ್ತೆ. 10 ರೂಪಾಯಿ ತೊಗೊಂಡು ಹೋಗ್ಬೋದು.
ಅಂದರೆ ದೃಷ್ಟಿಗೆ ಮನೆಯಲ್ಲೇ ದೃಷ್ಟಿ ತೆಗೆಯೋದಕ್ಕೆ ಆಗಲಿ ಅಂಗಡಿಲಿ ವ್ಯಾಪಾರಕ್ಕಾಗಲಿ ನಿಂಬೆಹಣ್ಣು ಇಲ್ಲಿ ಸಿಗುತ್ತೆ, ತೊಗೊಬೋದು, ಕೈಗೆ ಕಂಗನನ್ನು ಕಟ್ಟಿಸ್ಕೊಬೋದು. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇದೆ. 108 ಅಂದರೆ ಅಂಗಾಳ ಪರಮೇಶ್ವರಿ ದೇವರುಗಳಿರೋದು. ನಾನು ತೋರಿಸ್ಕೊಂಡು ಹೋಗ್ತೀನಿ ನೋಡಿ ಒಂದೊಂದೇ, ಅಂದರೆ ಹೆಸರುಗಳು ಹಾಕಿದ್ದಾರೆ, ಹೇಳ್ಕೊಂಡು ಹೋಗ್ತೀನಿ. ಆದಿಶಕ್ತಿ, ಲಕ್ಷ್ಮಿ, ಪಾರ್ವತಿ, ಸರಸ್ವತಿ, ಬ್ರಾಹ್ಮಿಣಿ, ಗೋವಿಂದ, ಇದು ರುದ್ರ, ಈಶ್ವರಿ, ಸದಾಶಿವ, ಬ್ರಹ್ಮಯ್ಯ, ಮಹೇಶ್ವರಿ, ಗೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡೇಶ್ವರಿ, ಆದಿಲಕ್ಷ್ಮಿ, ವಿಜಯಲಕ್ಷ್ಮಿ, ವೀರಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಧನಲಕ್ಷ್ಮಿ, ವಾಸ್ತುಲಕ್ಷ್ಮಿ, ನೀಲಾಂಬಿಕೆ, ರೇಣುಕೆ ಯಲಮತಾಯಿ, ಭಗವತಿ, ಕಾಮಾಕ್ಷಿ, ಕಾಮಾಕ್ಷಿ, ವಿಜಯಲಕ್ಷ್ಮಿ, ಅಂಗಾಳಮ್ಮ, ಕನಿಕ ಪರಮೇಶ್ವರಿ, ಪರಾಶಕ್ತಿ, ಕನ್ಯಾಕುಮಾರಿ, ವಾಸವಿ, ಮಹೇಶ್ವರಿ, ವಾರಾಹಿ, ಮಾರಿಯಮ್ಮ, ಆಯುರ್ದೇವಿ, ಭುವನೇಶ್ವರಿ, ದಾರಾದೇವಿ, ತಿರುಪಸುಂದರಿ, ಕಾಳಿಯಮ್ಮ, ಈಶ್ವರಿ, ಶಾಂತಕರುಮಾರಿ, ರಕ್ಷಾಂಬಿಗ, ಕಲ್ಯಾಣಿ, ತಿರುಪರ, ಶಾರದಾದೇವಿ, ಅಖಿಲಾಂಡೇಶ್ವರಿ, ಮಾಯಾದೇವಿ, ಮಾನಸಾದೇವಿ, ಗೌರಿ, ತ್ರಿದೇವಿ, ನಾಗೇಶ್ವರಿ, ಕುಂಡಲಿಂಗದೇವಿ, ಅಗವತಿ, ದಾಹುಮಾದೇವಿ, ಮಧುರೆ ಮೀನಾಕ್ಷಿ, ಹಂಸವತಿ, ಮಯೂರವಾಹಿನಿ, ಸರಸ್ವತಿ, ಬಹನಸ ಸರವತಿ, ಕಾಶ್ಮೀರ ಸರಸ್ವತಿ, ನಂದಿನಿ, ಮಹೇಶ್ವರಿ, ಮಹಿಷಾಸುರ ಮರ್ದಿನಿ, ಮೊಹಮಯಿ ಮಾತಾ, ಕಾಳಿ ಮಾತಾ, ಮೀಲಾದಿ ಮಾತಾ, ಬ್ರಹ್ಮಚಾರಿಣಿ, ದುರ್ಗಾದೇವಿ, ಸಂತೋಷಿ ಮಾತಾ, ಸಿದ್ಧಾರ್ಥಿ, ಗೂಷ್ಮಾಂಡ ದೇವಿ, ವಂದಾ ದುರ್ಗಾ, ಸೋಲಿನಿ ದುರ್ಗಾ, ಜಗಂಧಾಮ ದುರ್ಗಾ, ಇದು ಹೆಸರು ಇಲ್ಲ ಇಲ್ಲಿ, ಶಾಂತಿ ದೇವಿ, ಶಾಂಬರಿ ದುರ್ಗಾ, ದೀಪಾ ದುರ್ಗಾ, ಅಸುರಿ ದುರ್ಗಾ, ಲಾವಣ ದುರ್ಗಾ, ಭಗವತಿ, ಭದ್ರಕಾಳಿ, ಅನೈಕಾಳಿ, ಚಾಮುಂಡಿ ಕಾಳಿ, ಕಾತ್ಯಾಯಿನಿ, ಮುಂಡಮರ್ದಿನಿ ಕಾಳಿ, ಮಾಯನ ಕಾಳಿ, ತಕ್ಷಣ ಮರಕ ಕಾಳಿ, ಮಹಾಕಾಳಿ,
ವೈಷ್ಣವಿ ಕಾಳಿ, ಭೈರವಿ, ಶ್ರೀ ವಿದ್ಯಾ, ಸದಾಕ್ಷಿ, ತ್ರಿವೇಣಿ, ಗಂಗಾ, ಭವಾನಿ, ಕಾಮರೂಪಿಣಿ, ವಿಮಲಾ, ವಿದ್ಯಾವಾಸಿನಿ, ಗಾಯತ್ರಿ, ಐಂಗಿರಿ ದೇವಿ, ಕಾಳರಾತ್ರಿ, ಲಲಿತಾದೇವಿ. ಇಷ್ಟು ಅಂದರೆ 108 ದೇವರುಗಳಿರೋದು. ತುಂಬಾ ಚೆನ್ನಾಗಿದೆ. ಒಂದಕ್ಕಿಂತ ಒಂದು ನೋಡಿದ್ರಲ್ಲ, ನೋಡಿ ಇದೇ ದೇವಸ್ಥಾನ. ಆಮೇಲೆ ಇಲ್ಲೂ ಕಾಯಿ ಕಟ್ತಾರೆ ಎಲ್ಲ ಥರನೂ, ಇಲ್ಲೂ ಪೂಜೆ ಎಲ್ಲ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನೋಡಿ ಅಮ್ಮನವ್ರು ದೊಡ್ಡದಾಗಿದೆ ದೇವಸ್ಥಾನ. ದೇವ್ರನ್ನ 108 ಅಂಗಾಳ್ ಪರಮೇಶ್ವರಿ ದೇವ್ರನ್ನ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ. ಎಲ್ಲ ದೇವ್ರ ಹೆಸರು ಹೇಳಿದ್ದೀನಿ. ಅದು ಸ್ವಲ್ಪ ಸ್ವಲ್ಪ ಅಳಿಸೋಗಿತ್ತು, ಹಿಂಗೆಲ್ಲ ತಮಿಳಲ್ಲೇ ಇತ್ತು, ಸ್ವಲ್ಪ ಸ್ವಲ್ಪ ಇಂಗ್ಲೀಷಲ್ಲಿ ಸಣ್ಣದಿತ್ತು, ನೋಡಿ ಹೇಳಿದ್ದೀನಿ ಆಯಿತಾ. ಚೆನ್ನಾಗಿದೆ ದೇವಸ್ಥಾನ. ನಾವು ಇನ್ನೊಂದು ದೇವಸ್ಥಾನಕ್ಕೆ ಬಂದು, ದೇವಸ್ಥಾನದ ಹೆಸರು ಹೇಳ್ತೀನಿ ರೀ. ಇದೇ ಎಂಟ್ರೆನ್ಸ್. ಅಣ್ಣ ಯಾವ ದೇವ್ರಣ್ಣ? ಓಕೆ, ಮುರುಗನ್ ದೇವಸ್ಥಾನ ಇದು. ಇದೆ ಎಂಟ್ರೆನ್ಸು, ಮುರುಗನ್ ದೇವಸ್ಥಾನ ಇದು. ಅಂದರೆ ಗಣೇಶನ ದೇವರು ಇದೆ, ಗಣೇಶನ ದೇವಸ್ಥಾನ ಇದೆ, ಮುರುಗನ್ ದೇವಸ್ಥಾನ ಇದೆಯಂತೆ. ನಡ್ಕೊಂಡು ಹೋಗ್ತಾ ಇದ್ದೀವಿ ಈಗ. ಕ್ಲೋಸ್ ಮಾಡಿಬಿಟ್ಟಿದ್ರು. ನಮ್ಮ ಮಂಜು ಶಕ್ತಿ ಬಂದು ಮಾತಾಡಿ ತೆಗಿರಿ ಅಂತ ಹೇಳಿ ತೆಗಿಸ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡೋಣ, ಇಲ್ಲೋ ದೇವ್ರ ದರ್ಶನ ಮಾಡಿಸ್ತೀನಿ ನಿಮ್ಗೆ. ಇವಾಗ ಬರ್ತಾ ಇದ್ದಾರೆ ಎಲ್ಲ ಶಕ್ತಿದಿರು. ಕಾಲು ಬೇರೆ ಚುಸ್ತಾ ಇದೆ, ಬೆಳಗ್ಗೆಯಿಂದ ಏನೂ ಅನಿಸ್ತಿಲ್ಲ. ಈಗ ಫುಲ್ ನಿಜ ಟಯರ್ಡ್ ಆಗೋಗಿದ್ದೀವಿ. ಅದು ಮುಂದೆನೇ ಸೀಟ್ ಸಿಕ್ಕಿರೋದು, ಅದು ಬಿಸಿ ಬೇರೆ. ಯಾವಾಗ ಫ್ರೆಶ್ ಅಪ್ ಆಗೋಗ್ತೀವೋ ಅಂತ ಅನಿಸ್ಬಿಟ್ಟೈತೆ. ಇನ್ನೂ ದೂರ ನಡಿಬೇಕಪ್ಪ. ದೇವಸ್ಥಾನ ಕಾಣಿಸ್ತಾ ಇದೆಯಾ ನಿಮಗೆ? ಅಲ್ಲೊಂದು ವಿಗ್ರಹ ಇದೆ, ಅದು ಇವಾಗ ಕಾಣಲ್ಲ ಕತ್ಲಿರೋದ್ರಿಂದ. ಅದೇ ದೇವಸ್ಥಾನ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದೇ ದೇವಸ್ಥಾನದ ಎಂಟ್ರೆನ್ಸು. ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ. ಈ ಆಕಾರದಲ್ಲಿರೋದು ಎಲ್ಲ ತಮಿಳಲ್ಲಿ ಹಾಕ್ಬಿಟ್ಟಿದ್ದಾರೆ, ಗೊತ್ತಾಗಲ್ಲ ನಮಗೆ. 7 ಮುರುಗನ್ ದೇವಸ್ಥಾನ ಇದ್ರೊಳಗಿರೋದು. ಇಷ್ಟು ದೇವ್ರನ್ನ ನೀವು ಇವಾಗ ನೋಡ್ತೀರಾ. ಇಲ್ಲೊಂದು ದೇವರಿದೆ, ಯಾವ ದೇವರು ಅಂತ ನೋಡೋಣ. ಇಲ್ಲೊಂದು ದೇವರಿದೆ. ಅಂದರೆ ದೇವಸ್ಥಾನ ಸ್ಟಾರ್ ಡಿಸೈನಲ್ಲಿದೆ. ಒಂದೊಂದು ದಿಕ್ಕಿಗೂ ಒಂದೊಂದು ಸುಬ್ರಹ್ಮಣ್ಯ ಸ್ವಾಮಿ ದೇವ್ರುಗಳಿರೋದು. ಈಗ ನೀವು ಊರು ನೋಡಿದ್ರ ಇನ್ನೂ ಇದೆ ರೀ, ತೋರಿಸ್ತೀನಿ ನೋಡಿ. ಇಲ್ಲೊಂದು ಸುಬ್ರಹ್ಮಣ್ಯ ಸ್ವಾಮಿ ಇದೆ. ಎಲ್ಲ ದಿಕ್ಕಲ್ಲೂ ಒಂದೊಂದಿರೋದು. ಗಣೇಶನ ದೇವರಿದೆ. ಇಲ್ಲೊಂದು ಮುರುಗನ್. ಅಂದರೆ ಎಲ್ಲ ದಿಕ್ಕಿಗೂ ಒಂದೊಂದಿರೋದು ಇದು. ಪೂಜೆ ಸಾಮಾನೆಲ್ಲ ಮಾಡ್ತಾರೆ. ಇವಾಗ ನೀವು ನೋಡಿದ್ರೆ 7 ಸುಬ್ರಹ್ಮಣ್ಯ ದೇವ್ರುಗಳ್ನ, ಅಂದರೆ ತಮಿಳ್ನಾಡಲ್ಲಿ ಒಂದೊಂದು ದಿಕ್ಕಲ್ಲಿ ಒಂದೊಂದು ದೇವಸ್ಥಾನ ಇದೆಯಲ್ಲ, ಮುರುಗನ್ ದೇವಸ್ಥಾನ. ಅಷ್ಟು ದೇವ್ರುಗಳ್ನ ಇಲ್ಲಿ ಒಂದೇ ದೇವಸ್ಥಾನದಲ್ಲಿ ಮಾಡಿದ್ದಾರೆ. ಎಲ್ಲ ಹೆಸರುಗಳು ತಮಿಳಲ್ಲಿತ್ತು, ಹೇಳೋಕ್ಕಾಗಲಿಲ್ಲ. ದರ್ಶನ ಆಯ್ತಲ್ಲ, ನೀವು ದರ್ಶನ ಮಾಡ್ಕೊಂಡ್ರಲ್ಲ. ಇವಾಗ ಮಾಡ್ಕೊಂಡು ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ಶಿವನ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದು ಶಿವ ಧ್ಯಾನ ಮಾಡೋದಂತೆ. ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಬನ್ನಿ ಊಟ ಮಾಡಿ. ಊಟ ಮಾಡ್ತಾ ಇದ್ದೀವಿ. ಊಟ ಮಾತ್ರ ಚೆನ್ನಾಗೈತೆ. ಚಪಾತಿ, ಅನ್ನ, ಸಾರು, ಅನ್ನ, ಗೊಜ್ಜು, ಥರ ಊಟಗಳು. ಊಟ ಕೂತಿದ್ದೀವಿ ಎಲ್ಲರೂ ಊಟ ಮಾಡ್ತಾ.
ಆಡ್ತಾವ್ರೆಲ್ಲ ಶಕ್ತಿ ಮಂಜುಶಕ್ತಿ ನಮ್ಮ ಬಸ್ಸಿಗೆ ಬಂದರು, ಅವ್ರಿಗೂ ದೇವ್ರ ಸಾಂಗ್ ಹಾಕ್ಬಿಟ್ಟು ಆಡಿಸ್ತಾ ಇದ್ದೀವಿ. ಇವಾಗ ಇಲ್ಲಿಂದ ಮೇಲ್ಮಲ್ವತ್ತೂರ್ಗೆ ಹೋಗ್ತಾ ಇದ್ದೀವಿ. ಒಂದೇ ದಿವಸದಲ್ಲಿ ಇಷ್ಟು ದೇವಸ್ಥಾನ ನೋಡೋದು. ನಿಮಗೂ ದೇವ್ರ ದರ್ಶನ ಮಾಡಿಸಿದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನಾಳೆ ಯಾವ್ಯಾವ ದೇವಸ್ಥಾನ ನೋಡೋದು, ಓಂ ಶಕ್ತಿ ದೇವಸ್ಥಾನ ತೋರಿಸ್ತೀನಿ. ನಮಸ್ಕಾರ ಎಲ್ಲರಿಗೂ.